ನಮಸ್ತೆ ಸ್ನೇಹಿತರೆ, ನಾನಿವತ್ತು ಕ್ಯಾರೆಟಿಂದ ಹಲ್ವಾ ಮಾಡೋದನ್ನು ತಿಳಿಸ್ಕೊಡ್ತೇನೆ. ತುಂಬ ರುಚಿಕರವಾಗಿರುತ್ತೆ, ಕಡಿಮೆ ಸಮಯದಲ್ಲಿ ಅತಿ ಬೇಗನೆ ಮಾಡ್ಕೋಬಹುದಾಗುತ್ತೆ. ಅದಕ್ಕೆ ಬೇಕಾಗಿರೋದು ಫಸ್ಟು ಕ್ಯಾರೆಟ್ ತುರಿ, ಆಮೇಲೆ 1 ಕಪ್ಪು ಹಾಲು, 1 ಕಪ್ಪು ಸಕ್ಕರೆ, ಆಮೇಲೆ 1 ಕಪ್ಪು ಅಷ್ಟು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಬೇಕಾಗುತ್ತೆ. ಹಾಗೆ ಒಂದು 3ರಿಂದ 4 ಚಮಚದಷ್ಟು ತುಪ್ಪ ಬೇಕಾಗುತ್ತೆ. ಇದನ್ನಿಷ್ಟು ನಾವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಆಮೇಲೆ ಇದನ್ನು ಒಂದು ತವ ಇಟ್ಕೋಬೇಕು. ಒಂದು ತವದಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ರುಚಿ ಬರುತ್ತೆ ಅಂತ, ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿ ಇದು 3 ಬಾದಾಮಿನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡ್ಬಿಟ್ಟು ಇದನ್ನು ನಾವು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ ನಂತರ ನೋಡಿ ಕೆಂಪಾಗಿದೆ. ಆಮೇಲೆ ಕ್ಯಾರೆಟ್ ಇದೆ ಅಲ್ವಾ, ಅದನ್ನು ತುರಿಯನ್ನು ಈ ಥರ ಬಾಣಲೆಯಲ್ಲಿ ಹಾಕೋಣ. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಯಾಕಂದರೆ ಕ್ಯಾರೆಟು ತುರ್ದಿರ್ತೀವಲ್ಲ, ಅದು ಸ್ವಲ್ಪ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಹೇಳಿ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ತಿರುವಾಡೋಣ. ಈ ಥರ ಆಗಿದೆ. ಇದಾದಮೇಲೆ ಚೆನ್ನಾಗಿ ಇವಾಗ ನೋಡಿ ಕಲರು ಬಂದಿದೆ. ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಹಾಲನ್ನು ಸೇರಿಸೋಣ. ಹಾಲು ಸೇರಿಸಿದ್ಮೇಲೆ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ. ಒಂದು ಕುದಿ ಬಂದಮೇಲೆ ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ, ಅಂದರೆ 2 ಕಪ್ ತುರಿ ಇಟ್ಕೊಂಡ್ರೆ, ಕ್ಯಾರೆಟ್ ತುರಿ ಇಟ್ಕೊಂಡ್ರೆ 1 ಕಪ್ ಆಗುವಷ್ಟು ನಾವು ಸಕ್ಕರೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಬೇಕಾದವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಅಷ್ಟೇ ಸಾಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರುತ್ತೆ. ಈ ಥರ ಕುದಿ ಬಂದಾಗ ಹಾಗೆ ಸ್ವಲ್ಪ ತಿರುಗಾಡಿಸ್ತಾ ಇರಬೇಕಾಗತ್ತೆ ಸ್ಪೂನಲ್ಲಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ದಪ್ಪನ ತವ ಎಲ್ಲ ಆದರೆ ಏನೂ ಆಗಲ್ಲ, ಬಟ್ ತೆಳ್ಳಗಿದ್ದರೆ ಹಿಡ್ಕೊಬಿಡತ್ತೆ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಬಬಲ್ಸ್ ಬರಬೇಕು. ಇವಾಗ ನೋಡಿ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇವಾಗ ಈ ಥರ ಆಗಬೇಕು. ಈ ಥರ ಆಗೋವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈಗ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಬಂದಿದೆ. ಈ ಥರ ಚೆನ್ನಾಗಿ ಬಂದಾಗ ಇನ್ನೊಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಎಷ್ಟು ರೆಡ್ಡಾಗಿದೆ. ಇಷ್ಟಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಅದು ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿ 3 ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ. ಈಗೇನು ಮಾಡಬೇಕು, ಆಫ್ ಮಾಡಿ ಇದಕ್ಕೆ ಒಂದು ಬೌಲಿಗೆ ಸರ್ವ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗೈತಲ್ವ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಾವು ಹೊರಗಡೆ ಕೆಲಸಕ್ಕಂತ ಹೋಗಿರ್ತೇವೆ, ಮಕ್ಕಳಿಗೆ ಏನನ್ನೂ ಮಾಡಿಕೊಡಲ್ಲ, ಇದನ್ನು ಮಾಡಿಕೊಡಿ, ಇಷ್ಟಪಡ್ತಾರೆ. ವಿಡಿಯೋ ಲೈಕ್